ಈಡನ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ರಾಜ್ಯದಲ್ಲಿ 3 ವಿಧಾನಸಭಾ ಉಪಚುನಾವಣೆ ಮತದಾನ ನಡೀತಾ ಇದೆ. ಮತದಾನ ಬೆಳಿಗ್ಗೆ 7 ಗಂಟೆಯಿಂದ 11 ಗಂಟೆಯವರೆಗೆ ಶೇಕಡಾವಾರು ಮತದಾನ ನೋಡೋದಾದ್ರೆ ಚನ್ನಪಟ್ಟಣದಲ್ಲಿ ಬೆಳಿಗ್ಗೆ 11ರವರೆಗೆ ಶೇಕಡಾ 22.28ರಷ್ಟು ಮತದಾನವಾಗಿರುವಂತದ್ದು. ಇನ್ನು ಶಿಗ್ಗಾಂವಿಯಲ್ಲಿ ಬೆಳಿಗ್ಗೆ 11 ಗಂಟೆಯವರೆಗೆ ಶೇಕಡಾ 26.61ರಷ್ಟು ವೋಟಿಂಗ್ ಈಗಾಗಲೇ ನಡೆದಿರುವಂತದ್ದು. ತಂಡೂರಿನಲ್ಲಿ ನೋಡೋದಾದ್ರೆ ಬೆಳಿಗ್ಗೆ 11 ಗಂಟೆಯವರೆಗೆ 26ರಷ್ಟು ಮತದಾನ ಈಗಾಗಲೇ ಪೂರ್ಣಗೊಂಡಿರುವಂತದ್ದು. ರಾಜ್ಯದಲ್ಲಿ ಉಪಚುನಾವಣೆಯ ಮತದಾನ ನಡೀತಾ ಇದೆ. ಈ ಒಂದು ಶೇಕಡಾವಾರು ನೋಡೋದಾದ್ರೆ ಇನ್ನು ಬೆಳಿಗ್ಗೆ 7 ಗಂಟೆಯಿಂದ ಈ ಒಂದು ಮತದಾನ ಶುರುವಾಗಿದೆ. 7 ಗಂಟೆಯಿಂದ 11 ಗಂಟೆಯವರೆಗೆ ಒಂದು ಶೇಕಡಾವಾರುವನ್ನ ನೋಡೋದಾದ್ರೆ ಏನು ಚನ್ನಪಟ್ಟಣದಲ್ಲಿ ಬೆಳಿಗ್ಗೆ 11 ಗಂಟೆಯವರೆಗೆ 22.28ರಷ್ಟು ಮತದಾನ ಈಗಾಗಲೇ ಚನ್ನಪಟ್ಟಣದಲ್ಲಿ ನಡೆದಿರುವಂತದ್ದು. ಇನ್ನು ಶಿಗ್ಗಾಂವಿಯಲ್ಲಿ ನೋಡೋದಾದ್ರೆ ಬೆಳಿಗ್ಗೆ 11 ಗಂಟೆಯವರೆಗೆ 26.61ರಷ್ಟು ವೋಟಿಂಗ್ ಈಗಾಗಲೇ ಇನ್ನು ಶಿಗ್ಗಾಂವಿಯಲ್ಲಿ ನಡೆದಿರುವಂತದ್ದು. ಇನ್ನು ಸಂಡೂರಿನಲ್ಲಿ ನೋಡೋದಾದ್ರೆ ಬೆಳಿಗ್ಗೆ 11 ಗಂಟೆಯವರೆಗೆ 26ರಷ್ಟು ಮತದಾನ ಈಗಾಗಲೇ ಸಂಡೂರಿನಲ್ಲಿ ನಡೆದಿರುವಂತದ್ದು. 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೀತಾ ಇದ್ದು ಶಿಗ್ಗಾಂವಿ, ಸಂಡೂರು ಹಾಗೂ ಚನ್ನಪಟ್ಟಣ ಕ್ಷೇತ್ರಗಳಲ್ಲಿ ಮತದಾನ ನಡೀತಾ ಇದೆ. 3 ಕ್ಷೇತ್ರಗಳಲ್ಲಿಯೂ ಬೆಳಗ್ಗೆಯಿಂದ ಒಂದು ರೀತಿಯಲ್ಲಿ ಬಿರುಸಿನಿಂದ ಮತದಾನ ಸಾಗುತ್ತಿದ್ದು ಮತದಾರರು ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಈ ಒಂದು ಮತದಾನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದ್ದು 3 ಕ್ಷೇತ್ರಗಳಲ್ಲಿಯೂ ಬೆಳಿಗ್ಗೆ 9 ಗಂಟೆಯವರೆಗೂ ಏನು ಉತ್ತಮ ರೀತಿಯ ಮತದಾನ ನಡೀತಾ ಇತ್ತು. ಈಗ ಬೆಳಿಗ್ಗೆ 11 ಗಂಟೆಯ ಒಂದು ಶೇಕಡಾವಾರುವನ್ನ ನೋಡಿದ್ರು ಕೂಡ ಉತ್ತಮ ರೀತಿಯಲ್ಲಿ ಒಂದು ಏನು ಶೇಕಡಾವಾರುವನ್ನ ನೋಡೋದಾದ್ರೆ ಒಂದು 11 ಗಂಟೆಯವರೆಗೂ ಉತ್ತಮ ರೀತಿಯ ಮತದಾನ ನಡೀತಾ ಇತ್ತು ಎಂಬುದಾಗಿ ಹೇಳ್ಬಹುದು. ಇನ್ನು 3 ಕ್ಷೇತ್ರಗಳಲ್ಲಿ ಬೆಳಿಗ್ಗೆ 11 ಗಂಟೆಯವರೆಗೆ ಇನ್ನು 3 ಕ್ಷೇತ್ರಗಳಲ್ಲಿ ಬೆಳಿಗ್ಗೆ 11 ಗಂಟೆಯವರೆಗೆ ಶೇಕಡಾವಾರು ಮತದಾನವನ್ನ ನೋಡೋದಾದ್ರೆ ಶಿಗ್ಗಾಂವಿಯಲ್ಲಿ ಶೇಕಡಾ 26.61ರಷ್ಟು, ಇನ್ನು ಸಂಡೂರಿನಲ್ಲಿ ಇನ್ನು ಶಿಗ್ಗಾಂವಿಯಲ್ಲಿ ನೋಡೋದಾದ್ರೆ 26.61ರಷ್ಟು, ಸಂಡೂರಿನಲ್ಲಿ ನೋಡೋದಾದ್ರೆ 26ರಷ್ಟು ಮತದಾನ ಈಗಾಗಲೇ ನಡೆದಿರುವಂತದ್ದು. ರಾಜ್ಯದಲ್ಲಿ ಏನು 3 ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ನಡೀತಾ ಇದೆ. ಒಂದು ರೀತಿಯಲ್ಲಿ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ ಎಂಬುದಾಗಿ ಈಗಾಗಲೇ ಏನು ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ವಿಜುವಲ್ಸ್ ಅಲ್ಲಿ ಕೂಡ ತಾವು ನೋಡ್ತಾ ಇರಬಹುದು. ಏನು ಬೇರೆ ಬೇರೆ ಕ್ಷೇತ್ರಗಳಿಂದ ಏನು ಈ ಒಂದು ವಿಜುವಲ್ಸ್ ಅಲ್ಲಿ ನಾವು ತೋರಿಸ್ತಾ ಇದ್ದೇವೆ. ಇನ್ನು ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, ಎಲ್ಲರೂ ಬಂದು ತಮ್ಮ ಮತದಾನದ ಹಕ್ಕನ್ನ ಈಗ ನೆರವೇರಿಸ್ತಾ ಇರುವಂತದ್ದು. ಇನ್ನು ವಿಧಾನಸಭಾ ಉಪಚುನಾವಣೆಯ ಒಂದು ರೀತಿಯಲ್ಲಿ ಅಪ್ಡೇಟ್ಸ್ ಗಳನ್ನ ನೋಡೋದಾದ್ರೆ ಬೆಳಿಗ್ಗೆ 11 ಗಂಟೆಯವರೆಗೆ ಈ ಒಂದು ಶೇಕಡಾವಾರು ಅಪ್ಡೇಟ್ಸ್ ಗಳನ್ನ ನೋಡೋದಾದ್ರೆ ಚನ್ನಪಟ್ಟಣದಲ್ಲಿ ಈಗಾಗಲೇ 22.28ರಷ್ಟು ಮತದಾನ ಈಗಾಗಲೇ ಆಗಿರುವಂತದ್ದು. ಶಿಗ್ಗಾಂವಿಯಲ್ಲಿ ನೋಡೋದಾದ್ರೆ 26.61ರಷ್ಟು ವೋಟಿಂಗ್ ಈಗಾಗಲೇ ಕಂಡು ಬರ್ತಾ ಇದೆ. ಇನ್ನು ಸಂಡೂರಿನಲ್ಲಿ ನೋಡೋದಾದ್ರೆ 26ರಷ್ಟು ಮತದಾನ ಈಗಾಗಲೇ ಮತದಾರರು ಮತಪೆಟ್ಟಿಗೆ ಇನ್ನು ಮತವನ್ನ ಸಲ್ಲಿಸಿದ್ದಾರೆ ಎಂಬುದಾಗಿ ತಿಳಿದು ಒಂದು ರೀತಿಯಲ್ಲಿ ಉತ್ತಮವಾದ ರೀತಿಯಲ್ಲಿ ಮತದಾನ ನಡೀತಾ ಇದೆ ಎಂಬುದಾಗಿ ಸುದ್ದಿ ಲಭ್ಯವಾಗ್ತಾ ಇರುವಂತದ್ದು.
ಎಸ್ ರಾಜ್ಯದಲ್ಲಿ 3 ವಿಧಾನಸಭಾ ಉಪಚುನಾವಣೆ ನಡೀತಾ ಇರುವಂತದ್ದು. ಈಗ ಬೆಳಗ್ಗೆ 7 ಗಂಟೆಯಿಂದ ಮತದಾನ ಶುರುವಾಗಿರುವಂತದ್ದು. ಈಗ 7ರಿಂದ 11 ಗಂಟೆಯವರೆಗೆ ಒಂದು ಶೇಕಡಾವಾರುವನ್ನ ನೋಡುವುದಾದ್ರೆ ಇನ್ನು ಚನ್ನಪಟ್ಟಣದಲ್ಲಿ ಬೆಳಗ್ಗೆ 11 ಗಂಟೆಯವರೆಗೆ 22.28% ಮತದಾನ ಈಗಾಗಲೇ ನಡೆದಿರುವಂತದ್ದು. ಇನ್ನು ಶಿಗ್ಗಾವಿಯಲ್ಲಿ ನೋಡೋದಾದ್ರೆ ಬೆಳಗ್ಗೆ 11ರವರೆಗೆ 26.61% ಶಿಗ್ಗಾವಿಯಲ್ಲಿ ನಡೆದಿದೆ. ಇನ್ನು ಸಂಡೂರಿನಲ್ಲಿ ನೋಡೋದಾದ್ರೆ ಬೆಳಗ್ಗೆ 11ರವರೆಗೆ 26% ಮತದಾನ ಈಗಾಗಲೇ ಸಂಡೂರಿನಲ್ಲಿ ನಡೆದಿರುವಂತದ್ದು. ಇನ್ನು ಒಂದು ರೀತಿಯಲ್ಲಿ ನೋಡೋದಾದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಶಿಗ್ಗಾವಿಯಲ್ಲಿ ಬಿಜೆಪಿಯವರು ಹಾಗೆ ಚನ್ನಪಟ್ಟಣದಲ್ಲಿ ಜೆಡಿಎಸ್ ಹಾಗೂ ಸಂಡೂರಿನಲ್ಲಿ ಕಾಂಗ್ರೆಸ್ ಗೆಲುವಿಗೆ ನಗೆ ಬೀರಿರುವಂತದ್ದು. ಆದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡು ಬಿಜೆಪಿ ಜೆಡಿಎಸ್ ಮೇಲುಗೈ ಸಾಧಿಸಿರುವ ಹಿನ್ನೆಲೆಯಲ್ಲಿ ಉಪಚುನಾವಣೆ ಕೂಡ 3 ಕ್ಷೇತ್ರಗಳನ್ನ ಗೆದ್ದು ಸೇಡನ್ನ ತೀರಿಸಿಕೊಳ್ಳುವ ಉತ್ಸಾಹದಲ್ಲಿ ಒಂದು ರೀತಿಯಲ್ಲಿ ಕಂಡು ಬರ್ತಾ ಇತ್ತು. ಈಗ ಚನ್ನಪಟ್ಟಣದ ನೋಡೋದಾದ್ರೆ ಈಗಾಗಲೇ 22.28% ಮತದಾನ ನಡೆದಿರುವಂತದ್ದು. ಯಾಕಂದ್ರೆ ಇಲ್ಲಿ ಒಂದು ರೀತಿಯಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಅಂತಾನೆ ಚನ್ನಪಟ್ಟಣ ಈಗ ಹೆಸರುವಾಸಿಯಾಗಿರುವಂತದ್ದು. ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟ ದಿನದಿಂದಲೇ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಸುದ್ದಿಯಲ್ಲಿತ್ತು. ಪ್ರಾಬಲ್ಯದ ಚನ್ನಪಟ್ಟಣ ಕ್ಷೇತ್ರವನ್ನ ಕೇಂದ್ರವಾಗಿಟ್ಟುಕೊಂಡು ಡಿಕೆ ಬ್ರದರ್ಸ್ ಚನ್ನಪಟ್ಟಣದಲ್ಲಿ ಹೆಚ್ಚು ಓಡಾಡ್ತಾ ಇದ್ರು, ತೀವ್ರ ಪೈಪೋಟಿಯನ್ನ ನಡೆಸ್ತಾ ಇದ್ರು ಎಂಬುದಾಗಿ ಕೂಡ ಎಲ್ರಿಗೂ ಗೊತ್ತಿರುವಂತಹ ವಿಷಯ ಆಗಿರುವಂತದ್ದು. ಇನ್ನು ಕಾಂಗ್ರೆಸ್ನಿಂದ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಅವರ ಕಣದಲ್ಲಿ ಅಬ್ಬರದ ಪ್ರಚಾರವನ್ನ ನಡೆಸಿದ್ರು. ಇನ್ನು ಇತ್ತ ಮೈತ್ರಿ ಅಭ್ಯರ್ಥಿಯಾಗಿ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರವನ್ನ ಕೂಡ ನಡೆಸಿದ್ರು. ಇನ್ನು ಜೆಡಿಎಸ್ 2 ಬಾರಿ ಸತತವಾಗಿ ಗೆದ್ದಿರೋದ್ರಿಂದ ಕ್ಷೇತ್ರವನ್ನ ಉಳಿಸಿಕೊಳ್ಳಲೇಬೇಕು ಎಂಬ ತವಕದಲ್ಲಿ ಕುಮಾರಸ್ವಾಮಿ ಅವರು ಕ್ಷೇತ್ರವನ್ನ ಗೆಲ್ಲಲು ತಮ್ಮ ಪುತ್ರನನ್ನ ಇಲ್ಲಿ ಕಣಕ್ಕಿಳಿಸಿರುವಂತದ್ದು. ಈಗಾಗಲೇ 22.28% ಮತದಾನ ಚನ್ನಪಟ್ಟಣದಲ್ಲಿ ನಡೆದಿರುವಂತದ್ದು. ರಾಜ್ಯದಲ್ಲಿ 3 ವಿಧಾನಸಭಾ ಚುನಾವಣೆ ಮತದಾನ ನಡೀತಾ ಇರುವಂತದ್ದು. ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆಯವರೆಗೆ ಶೇಕಡಾವಾರುವನ್ನ ನೋಡೋದಾದ್ರೆ ಚನ್ನಪಟ್ಟಣದಲ್ಲಿ ಈಗಾಗಲೇ 22.28% ಮತದಾನ. ಇನ್ನು ಸಂಡೂರು ವಿಧಾನಸಭಾ ಕ್ಷೇತ್ರವನ್ನ ನೋಡೋದಾದ್ರೆ ಸಂಡೂರಿನಲ್ಲಿ ಈಗಾಗಲೇ 26% ಮತದಾನ ಈಗಾಗಲೇ ನಡೆದಿರುವಂತದ್ದು. ಇನ್ನು ಸಂಡೂರು ಶಾಸಕರಾಗಿದ್ದ ತುಕಾರಾಂ ಅವರು ಬಳ್ಳಾರಿ ಸಂಸದರಾದ ನಂತರ ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆಯನ್ನ ಮಾಡಬೇಕಾಗಿ ಈಗ ನಿರ್ಧರಿಸಲಾಗಿರುವಂತದ್ದು. ಇನ್ನು ಸಂಡೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ತಮ್ಮ ಕುಟುಂಬದವರನ್ನೇ ಕಣಕ್ಕೆ ಇಳಿಸಲು ತುಕಾರಾಂ ಅವರು ಅಬ್ಬರದ ಪ್ರಚಾರವನ್ನ ಕೂಡ ನಡೆಸಿದ್ರು. ಈಗ ಕಾಂಗ್ರೆಸ್ ಭದ್ರಕೋಟೆಯಾಗಿರುವ ಸಂಡೂರಿನಲ್ಲಿ ಈವರೆಗೂ ಬಿಜೆಪಿ ಒಮ್ಮೆಯೂ ಗೆಲುವನ್ನ ಸಾಧಿಸಿಲ್ಲ. ಬಿಜೆಪಿಯಿಂದ ಎಸ್ಟಿ ಮೋರ್ಚಾದ ರಾಜ್ಯ ಘಟಕದ ಅಧ್ಯಕ್ಷ ಬಂಗಾರು ಹನುಮಂತು ಮತ್ತು ಕಾಂಗ್ರೆಸ್ನಿಂದ ಸಂಸದ ತುಕಾರಾಂ ಅವರ ಅನ್ನಪೂರ್ಣದಲ್ಲಿದ್ದಾರೆ. ಇನ್ನು ಉಭಯ ಪಕ್ಷಗಳ ಅಭ್ಯರ್ಥಿಗಳಿಬ್ರು ಮೊದಲ ಬಾರಿ ಚುನಾವಣೆ ಸ್ಪರ್ಧೆಗೆ ಇಳಿದ ದಿನಗಳು ಕಳೆದಂತೆ ಕ್ಷೇತ್ರ ಜಿದ್ದಾಜಿದ್ದನ ಕಣವಾಗಿ ಕೂಡ ಮಾರ್ಪಟ್ಟ ಕೂಡ ನಾವು ಸುದ್ದಿಯನ್ನ ಬಿತ್ತರಿಸಿದ್ವಿ. ಇನ್ನು ಬಿಜೆಪಿ ಅಭ್ಯರ್ಥಿಯು ಶ್ರೀರಾಮುಲು ಅವರು ಕೂಡ ಜನಾರ್ದನ್ ರೆಡ್ಡಿ ಅವರು ಕೂಡ ಭರ್ಜರಿಯ ಕಸರತ್ತನ್ನ ಕೂಡ ನಡೆಸಿರುವಂತದ್ದು. ಸಂಡೂರು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರುವ ಜವಾಬ್ದಾರಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೆಗಲ ಮೇಲೆ ಬಿದ್ದಿತ್ತು. ಇದಕ್ಕೆ ಪ್ರಮುಖ ಕಾರಣ ಸಂಡೂರು ಕ್ಷೇತ್ರದಲ್ಲಿ ಅಹಿಂದ ಮತದಾರರೇ ಹೆಚ್ಚಿದ್ದಾರೆ. ಅಹಿಂದ ನಾಯಕ ಎನ್ನುವ ಹೆಗ್ಗಳಿಕೆಗೆ
ಇರುವ ಸಿದ್ದರಾಮಯ್ಯ ಅವರಿಗೆ ಸಂಡೂರು ಮಾತ್ರ ಬಹಳ ಪ್ರತಿಷ್ಠೆಯ ಕ್ಷೇತ್ರವಾಗಿರುವಂತದ್ದು. ಇನ್ನು ಇತ್ತ ಕಳೆದ ಚುನಾವಣೆಯಲ್ಲಿ ಗೆಲುವು ಕಂಡ ಈ ತುಕಾರಾಂ ಅವರು ಹೆಚ್ಚು ಅಭ್ಯರ್ಥಿ ಕೆಲಸಗಳು ಈ ಬಾರಿ ಕೈ ಹಿಡಿಯಲಿದ್ದು, ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಹಿಂದ ಮತಗಳಿಂದಾಗಿ ಸಂಡೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸಲಿದ್ದಾರೆ ಎಂಬುದಾಗಿ ಕೂಡ ಅಷ್ಟು ಬಾರಿ ಕೇಳಿ ಬರ್ತಾ ಇತ್ತು. ಇನ್ನು ಈಗಾಗಲೇ 11 ಗಂಟೆಯವರೆಗೂ ಒಂದು ಶೇಕಡಾವಾರುವನ್ನ ನೋಡೋದಾದ್ರೆ ಈಗಾಗಲೇ 26ರಷ್ಟು ಮತದಾನ ಸಂಡೂರಿನ ಇನ್ನು ಚನ್ನಪಟ್ಟಣದ್ದು ಕೂಡ ನಾವು ಹೇಳ್ತಾ ಇದ್ವಿ. ಚನ್ನಪಟ್ಟಣದಲ್ಲಿ ಈಗಾಗಲೇ 22.28ರಷ್ಟು ಮತದಾನ ನಡೆದಿರುವಂತದ್ದು. ರಾಜ್ಯದಲ್ಲಿ 3 ವಿಧಾನಸಭಾ ಉಪಚುನಾವಣೆ ನಡೀತಾ ಇದೆ. ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೂ ನೋಡೋದಾದ್ರೆ ಶೇಕಡಾವಾರುವಲ್ಲಿ ನೋಡೋದಾದ್ರೆ ಚನ್ನಪಟ್ಟಣದಲ್ಲಿ ಈಗಾಗಲೇ ಏನು 22.28ರಷ್ಟು ಮತದಾನ ಈಗಾಗಲೇ ನಡೆದಿರುವಂತದ್ದು. ಇನ್ನು ಸಂಡೂರಿನಲ್ಲಿ ನೋಡೋದಾದ್ರೆ 26ರಷ್ಟು ಮತದಾನ ಈಗಾಗಲೇ ನಡೆದಿರುವಂತದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ಏನು ಪ್ರಕಾರ ಈಗ ಏನು ಒಂದು ರೀತಿಯಲ್ಲಿ ಶಿಗ್ಗಾಮಿಯನ್ನ ನೋಡೋದಾದ್ರೆ ಶಿಗ್ಗಾವಿಯಲ್ಲಿ ಈಗಾಗಲೇ 26.61ರಷ್ಟು ವೋಟಿಂಗ್ ಆಗಿರುವಂತದ್ದು. ಕ್ಷೇತ್ರಗಳಿಗೂ ಕಂಪೇರ್ ಮಾಡಿದ್ರೆ ಏನು ಚನ್ನಪಟ್ಟಣ ಕ್ಷೇತ್ರ ಆಗಿರ್ಬೋದು ಹಾಗೆ ಸಂಡೂರು ಕ್ಷೇತ್ರವಾಗಿರ್ಬೋದು, ಈ ಎರಡು ಕ್ಷೇತ್ರಗಳನ್ನ ಕಂಪೇರ್ ಮಾಡಿದ್ರೆ ಶಿಗ್ಗಾವಿಯಲ್ಲಿ ಎಲ್ಲೋ ಒಂದು ಕಡೆ ಮುಂಚೂಣಿಯಲ್ಲಿದೆ. ಶೇಕಡಾವಾರುವನ್ನ ನೋಡೋದಾದ್ರೆ ವೋಟಿಂಗ್ ಮಾಡುವ ಜನರು ಹೆಚ್ಚಾಗಿದ್ದಾರೆ. ಒಂದು ರೀತಿಯಲ್ಲಿ ಒಂದು ಚಿಕ್ಕ ಲೆಕ್ಕದಲ್ಲಿ ಶಿಗ್ಗಾವಿಯಲ್ಲಿ ಹೆಚ್ಚಾಗಿದ್ದಾರೆ. ಯಾಕಂದ್ರೆ 26.61 ಆಲ್ಮೋಸ್ಟ್ 27ರಷ್ಟು ವೋಟಿಂಗ್ ಈಗಾಗಲೇ ಶಿಗ್ಗಾವಿಯಲ್ಲಿ ನಡೀತಾ ಇರುವಂತದ್ದು. ಹಲವಾರು ಕಾರಣಗಳಿರ್ಬೋದು, ಅಥವಾ ಸಂಜೆ 1 ಗಂಟೆಯಲ್ಲಿ 2 ಗಂಟೆಯಲ್ಲಿ ಅಥವಾ ಸಂಜೆ 6 ಗಂಟೆಯವರೆಗೂ ಈ ಒಂದು ವೋಟಿಂಗ್ ಪ್ರೋಸೆಸ್ ಇರೋದ್ರಿಂದ ಮತ್ತೆ ಈ ಅಂಕಿಅಂಶಗಳು ಕೂಡ ಚೇಂಜ್ ಆಗ್ಬಹುದು. ಈಗ ಶಿಗ್ಗಾವಿ ಕ್ಷೇತ್ರವನ್ನ ನೋಡೋದಾದ್ರೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಶಿಗ್ಗಾವಿ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಸಂಸದರಾಗಿ ಆಯ್ಕೆಯಾಗಿದ್ರಿಂದ ತೆರವಾದ ಸ್ಥಾನಕ್ಕೆ ಉಪಚುನಾವಣೆಯನ್ನ ಈಗಾಗಲೇ ನಡೀತಾ ಇರುವಂತದ್ದು. ಈಗ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಅವರಿಗೆ ಬಿಜೆಪಿ ಹೈಕಮಾಂಡ್ ಟಿಕೆಟ್ ಅನ್ನ ನೀಡಿರುವಂತದ್ದು. ಇನ್ನು ಸ್ವಕ್ಷೇತ್ರವನ್ನ ಗೆಲ್ಲುವ ನಿಟ್ಟಿನಲ್ಲಿ ಬಸವರಾಜ ಬೊಮ್ಮಾಯಿ ಅವರನ್ನ ಭರ್ಜರಿ ಕಸರತ್ತನ್ನ ನಡೆಸಿದ್ರು. ಇನ್ನು ಶಿಗ್ಗಾವಿಯಲ್ಲಿ ಮುಸ್ಲಿಂ ಮತದಾರರು ಒಂದು ರೀತಿಯಲ್ಲಿ ನಿರ್ಣಾಯಕರಾಗಿರುವಂತದ್ದು. ಕಾಂಗ್ರೆಸ್ ಹೈಕಮಾಂಡ್ ಈ ಬಾರಿ ಮುಸ್ಲಿಂ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಿರುವಂತದ್ದು. ಈ ಕ್ಷೇತ್ರದಲ್ಲಿ ಹಿಂದೂ ಹಾಗೂ ಮುಸ್ಲಿಂ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿರುವಂತದ್ದು. ಇನ್ನು ಮುಸ್ಲಿಂ ಮತದಾರರೇ ನಿರ್ಣಾಯಕರಾಗಿದ್ರು. ಬಸವರಾಜ ಬೊಮ್ಮಾಯಿ ಅವರು ಈ ಕ್ಷೇತ್ರದಿಂದ ನಿರಂತರವಾಗಿ ಶಾಸಕರಾಗಿ ಆಯ್ಕೆಯಾಗ್ತಾ ಇದ್ರು. ಇನ್ನು ಇವರ ವಿರುದ್ಧ ಕಳೆದ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಗಳಾಗಿ ನಿಲ್ಲುತ್ತಿದ್ದ ಮುಸ್ಲಿಂ ಅಭ್ಯರ್ಥಿಗಳು ಸೋಲು ಕಂಡಿದ್ದು, ಈ ಬಾರಿ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಅಂದ್ರೆ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಅವರ ವಿರುದ್ಧ ಯಾಸೀರ್ ಅಹಮದ್ ಖಾನ್ ಪಠಾಣ್ ಅವರು ಕೈ ಅಭ್ಯರ್ಥಿಯಾಗಿ ಕಣದಲ್ಲಿರುವಂತದ್ದು. ಪದೇ ಪದೇ ಸೋಲನ್ನ ಅನುಭವಿಸಿರುವ ಕಾಂಗ್ರೆಸ್ಗೆ ಹಿಂದೂಗಳಲ್ಲಿ ಪ್ರಬಲ ಸಮುದಾಯದ ಮುಖಂಡರಿಗೆ ಟಿಕೆಟ್ ನೀಡಿದ್ರೆ ಈ ಬಾರಿ ಮುಸ್ಲಿಂ ಹಾಗೂ ಇತರೆ ಸಮುದಾಯಗಳ ಮತಗಳು ಸಿಕ್ಕು ಗೆಲ್ಲುವ ಸಾಧ್ಯ ಇದೆ ಎಂಬುದಾಗಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿ ಲೆಕ್ಕಾಚಾರ ನಡೀತಾ ಇತ್ತು. ಆದ್ರೆ ಈ ಬಾರಿಯೂ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ನೀಡಿದ್ದು, ಈ ಬಾರಿ ಶಿಗ್ಗಾವಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಅವರು ಗೆಲ್ತಾರಾ ಅಥವಾ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಯಾಸೀರ್ ಅಹಮದ್ ಖಾನ್ ಪಠಾಣ್ ಅವರು ಗೆಲ್ತಾರ? ಒಂದು ರೀತಿಯಲ್ಲಿ ಹಲವಾರು ಚರ್ಚೆಗಳಿಗೆ ಎಡೆ ಮಾಡಿಕೊಟ್ಟಿದ್ದು ಶಿಗ್ಗಾವಿ ಕ್ಷೇತ್ರ. ಈಗ ಶಿಗ್ಗಾವಿ ಕ್ಷೇತ್ರದಲ್ಲಿ ಬೆಳಗ್ಗೆ 11 ಗಂಟೆಯವರೆಗೂ ಒಂದು ಅಪ್ಡೇಟ್ಸ್ ಗಳನ್ನ ನೋಡೋದಾದ್ರೆ ಈಗಾಗಲೇ ಶಿಗ್ಗಾವಿಯಲ್ಲಿ 26.61ರಷ್ಟು ವೋಟಿಂಗ್ ಆಗಿರುವಂತದ್ದು. ನಾನು ಆವಾಗಲೇ ಹೇಳ್ತಾ ಇದ್ದೆ, ಚನ್ನಪಟ್ಟಣದಲ್ಲಿ ಬೆಳಗ್ಗೆ 11 ಗಂಟೆಯ ವರದಿಯನ್ನ ನೋಡಿದಾಗ ಚನ್ನಪಟ್ಟಣದಲ್ಲಿ 22.28ರಷ್ಟು ಮತದಾನ ನಡೆದಿರುವಂತದ್ದು. ಇನ್ನು ಸಂಡೂರಿನಲ್ಲಿ ನೋಡೋದಾದ್ರೆ 26ರಷ್ಟು ಮತದಾನ ಸಂಡೂರಿನಲ್ಲಿ. ಇನ್ನು ಶಿಗ್ಗಾವಿಯಲ್ಲಿ ನೋಡೋದಾದ್ರೆ ಬೆಳಗ್ಗೆ 11 ಗಂಟೆಯ ವರದಿ ಪ್ರಕಾರ 26.61ರಷ್ಟು ವೋಟಿಂಗ್ ಶಿಗ್ಗಾವಿಯಲ್ಲಿ ನಡೆದಿರುವಂತದ್ದು.
ಚನ್ನಪಟ್ಟಣ ಎಲೆಕ್ಷನ್ ಕೈ ಅಭ್ಯರ್ಥಿ ಸಿಪಿವೈ ಅವರು ಮತದಾನವನ್ನ ಮಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಚನ್ನಪಟ್ಟಣ ಎಲೆಕ್ಷನ್ ಕೈ ಅಭ್ಯರ್ಥಿ ಸಿಪಿವೈ ಮತದಾನವನ್ನ ಮಾಡಿರುವಂತದ್ದು. ಜೊತೆ ಆಗಮಿಸಿ ಸಿಪಿ ಯೋಗೇಶ್ವರ್ ಮತವನ್ನ ಚಲಾಯಿಸಿದ್ದಾರೆ. ಸ್ವಗ್ರಾಮ ಚೊಕ್ಕೆರೆಯಲ್ಲಿ ಸಿಪಿ ಯೋಗೇಶ್ವರ್ ತಮ್ಮ ಮತವನ್ನ ದಾನ ಮಾಡಿದ್ದಾರೆ. ಚೊಕ್ಕೆರೆಯ ಮತಗಟ್ಟೆ ಸಂಖ್ಯೆ 167ರಲ್ಲಿ ಸಿಪಿವೈ ಮತದಾನವನ್ನ ಮಾಡಿರುವಂತದ್ದು. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಚೊಕ್ಕೆರೆ ಗ್ರಾಮದಲ್ಲಿ ತಮ್ಮ ಮತವನ್ನ ನೀಡಿರುವಂತದ್ದು. ಮತದಾರರು ತುಂಬಾ ಹುಷಾರಾಗಿ ಮತದಾನವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಕೊಟ್ಟ ಆಡಳಿತ ಹಾಗೂ ಗ್ಯಾರಂಟಿಗಳ ಬಗ್ಗೆ ಜನರಿಗೆ ಗೊತ್ತು. ನಮ್ಮ ಪರ ಜನ ನಿಂತಿದ್ದಾರೆ ಎಂಬುದಾಗಿ ನನಗೆ ಅನಿಸ್ತದೆ ಎಂಬುದಾಗಿ ಸಿಪಿ ಯೋಗೇಶ್ವರ್ ಅವರು ಮತದಾನದ ಬಳಿಕ ಹೇಳಿರುವಂತದ್ದು. ಚನ್ನಪಟ್ಟಣ ಎಲೆಕ್ಷನ್ ಕೈ ಅಭ್ಯರ್ಥಿ ಸಿಪಿವೈ ಮತದಾನವನ್ನ ಮಾಡಿದ್ದಾರೆ. ಪತ್ನಿಯ ಜೊತೆ ಆಗಮಿಸಿ ಸಿಪಿ ಯೋಗೇಶ್ವರ್ ಮತ ಚಲಾಯಿಸಿ ಸ್ವಗ್ರಾಮ ಚೊಕ್ಕೆರೆಯಲ್ಲಿ ಸಿಪಿ ಯೋಗೇಶ್ವರ್ ಅವರು ತಮ್ಮ ಮತವನ್ನ ನೀಡಿರುವಂತದ್ದು. ಚೊಕ್ಕೆರೆಯ ಮತಗಟ್ಟೆ ಸಂಖ್ಯೆ 167ರಲ್ಲಿ ಸಿಪಿವೈ ಮತದಾನವನ್ನ ಮಾಡಿದ್ದಾರೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಚೊಕ್ಕೆರೆ ಗ್ರಾಮದಲ್ಲಿ ತಮ್ಮ ಅಮೂಲ್ಯವಾದ ಮತವನ್ನ ನೀಡಿರುವಂತದ್ದು. ಇನ್ನು ಮತದಾರರು ತುಂಬಾ ಹುಷಾರಾಗಿ ಮತದಾನವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಕೊಟ್ಟ ಆಡಳಿತ ಹಾಗೂ ಗ್ಯಾರಂಟಿಗಳ ಬಗ್ಗೆ ಜನರಿಗೆ ಗೊತ್ತು. ನಮ್ಮ ಪರ ಜನ ನಿಂತಿದ್ದಾರೆ ಎಂಬುದಾಗಿ ಅನಿಸ್ತದೆ ಎಂಬುದಾಗಿ ಮತದಾನದ ಬಳಿಕ ಕೈ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅವರು ಹೇಳಿರುವಂತದ್ದು. ಚನ್ನಪಟ್ಟಣ ಎಲೆಕ್ಷನ್ ಕೈ ಅಭ್ಯರ್ಥಿ ಸಿಪಿವೈ ಮತದಾನ ಮಾಡಿದ್ದು ಪತ್ನಿ ಜೊತೆ ಆಗಮಿಸಿ ಮತವನ್ನ ಚಲಾಯಿಸಿದ್ದಾರೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಚೊಕ್ಕೆರೆ ಗ್ರಾಮದಲ್ಲಿ ಮತಗಟ್ಟೆ ಸಂಖ್ಯೆ 167ರಲ್ಲಿ ಸಿಪಿ ಯೋಗೇಶ್ವರ್ ಮತವನ್ನ ದಾನ ಮಾಡಿದ್ದಾರೆ. ಹುಷಾರಾಗಿ ಮತದಾನವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಕೊಟ್ಟ ಆಡಳಿತ ಹಾಗೂ ಗ್ಯಾರಂಟಿಗಳ ಬಗ್ಗೆ ಜನರಿಗೆ ಗೊತ್ತಿದೆ. ನಮ್ಮ ಪರವಾಗಿ ಜನ ನಿಂತಿದ್ದಾರೆ ಅಂತ ನನಗೆ ಅನಿಸುತ್ತೆ ಎಂಬುದಾಗಿ ಮತದಾನದ ಬಳಿಕ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅವರು ಹೇಳಿರುವಂತದ್ದು. मैडम को जगह नहीं, इतना ही जगह मिलेगा आपको, अंदर नहीं जाना है, बाहर जाओ बन्नी ಹೊರಗಡೆ ಬಂದ್ಬಿಡಿ ಬನ್ನಿ ಸರ್ ಮತ್ತೆ ಸಿಸಿಟಿವಿ ರೆಕಾರ್ಡ್ ಆಗುತ್ತೆ ಬನ್ನಿ ಸೈಡ್ ಬನ್ನಿ ಸರ್ ಏನು ಮಧ್ಯಕ್ಕೆ ಬಂದ್ಬಿಟ್ಟು ನೀವು ಜಾಸ್ತಿ ಒಳಗಡೆ ಹೋಗಬೇಡಿ ಸರ್ ದಯಮಾಡಿ ಇಲ್ಲ ಇಲ್ಲ ಏ ರಾಮಕೃಷ್ಣ ಬ್ರದರ್ ಮುಂದೆ ಕ್ಯಾಮೆರಾ ಡೌನ್ ಮಾಡೋ ನನ್ಗೆ ನೀನ್ ನೋಡಪ್ಪ ನೀ ಕರೆಕ್ಟ್ ಆಗಿ ನೀನ್ ಎಲ್ ಸಿ ಡಿ ಕಾಣಿಸಿಲ್ಲ ಅಂದ್ರೆ ನಾನು ಕ್ಯಾಮ್ರಾ ಮುಂದೆ ಇಟ್ರೆ चलो हो गया, साइड हो जाओ। शशि ಫೋಟೋ ಕೊಡ್ತೀನಿ ಬಿಡು ಅಲ್ಲೇ ಸರ್ ಒಂದು ನಿಮಿಷ ಅಲ್ಲೇ ಕ್ಯಾಮ್ರಾ ಮೇಡಮ್ ಸ್ವಲ್ಪ ಚನ್ನಪಟ್ಟಣ ಉಪಚುನಾವಣೆಯ ಈ ದಿನದ ಮತದಾನದಲ್ಲಿ ನನ್ನ ಹುಟ್ಟೂರು ಚಕ್ಕೆರೆನಲ್ಲಿ ಇವತ್ತು ನಾನು ಮತದಾನ ಮಾಡಿದ್ದೇನೆ.
ಒಳ್ಳೆಯ ವಾತಾವರಣ ಇದೆ. ಜನಸಾಮಾನ್ಯರು ಸರ್ಕಾರದ ಪರವಾಗಿದ್ದಾರೆ ಅಂತ ಅನಿಸ್ತಾ ಇದೆ. ಎಲ್ಲ ಕಡೆ ಉತ್ಸಾಹದಿಂದ ಮತದಾನ ಮಾಡ್ತಾ ಇದ್ದಾರೆ. ಈ ಚುನಾವಣೆ ನನಗೆ ಆಶಾದಾಯಕವಾಗಿದೆ. ಸರ್, ಬಹಳಷ್ಟು ಜನ ಬೆಳಗ್ಗೆಯಿಂದಲೇ ಮತದಾನಕ್ಕೆ ಮುಂದಾಗಿದ್ದಾರೆ. ಬಹಳಷ್ಟು ಯುವಕರು ಎಲ್ಲರೂ ಕೂಡ ಮತದಾನ ಮಾಡ್ತಿದ್ದಾರೆ. ಬಿರ್ಸಾಗಿದೆ. ಮತದಾನ ಮಾಡೋದು ಅವರ ಕರ್ತವ್ಯ. ಅವರಿಗೆ ಬಹಳ ಪ್ರಚಾರದಲ್ಲೂ ಕೂಡ ಅವ್ರಿಗೆಲ್ಲ ನಾವು ರಿಕ್ವೆಸ್ಟ್ ಮಾಡಿದ್ವಿ ಮತದಾನ ಮಾಡ್ಲೇಬೇಕು ಅಂತ. ಸರ್ಕಾರಿ ನೌಕರರು, ಅಧಿಕಾರಿಗಳು, ಬಹಳ ಜನ ಬೆಂಗಳೂರಿಗೆ ಹೋಗ್ತಕ್ಕಂಥವ್ರು ಎಲ್ಲರೂ ಕೂಡ ಬೆಳಗ್ಗೆನೆ ಬಂದು ಮತದಾನ ಮಾಡುವುದಿದ್ದಾರೆ. ಇದು ಉಪಚುನಾವಣೆ ಆದ್ರಿಂದ ಬಹಳ ಉತ್ಸುಕವಾಗಿ ಮತದಾನ ಮಾಡ್ತಾ ಇದ್ದಾರೆ. ಆಗ್ಬೋದು 90% ಎಬೋ ಆಗ್ಬೋದು. ಸರ್, ಈ ಚುನಾವಣೆ ಇಡೀ ದೇಶನೇ ನೋಡ್ತಿದೆ ಸರ್. ಚನ್ನಪಟ್ಟಣ ಅದರಲ್ಲೂ ಮಾತಿನ ಮೊದಲು ಕೊಡ್ರಿ ಸರ್. ಇದು ಉಪಚುನಾವಣೆ ಇಡೀ ರಾಜ್ಯದಲ್ಲಿ ಮೂರು ಉಪಚುನಾವಣೆ ಇಡೀ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥದ್ದು 3 ಉಪಚುನಾವಣೆ. ಹಳೆ ಮೈಸೂರು ಭಾಗದ ಒಂದೇ ಉಪಚುನಾವಣೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇದೇ ಭಾಗದವರು. ಉಪಮುಖ್ಯಮಂತ್ರಿಯವರ ತವರು ಜಿಲ್ಲೆ. ಎಲ್ಲರಿಗೂ ಒಂದು ರೀತಿಯ ಪ್ರತಿಷ್ಠೆಯ ವಿಚಾರ. ನೋಡಬೇಕು, ಸರ್ಕಾರದ ಪರ ಇದೆ ಅಂತ ಅನಿಸ್ತಾ ಇದೆ ಎಲ್ಲ ವಾತಾವರಣ ನೋಡಿದ್ರೆ. ಜೊತೆಗೆ ನನ್ನ JDS ದಿಂದ ನಿಂತಿರ್ತಕ್ಕಂಥವರು ಕೂಡ ಇಲ್ಲೇ ಜಿಲ್ಲೆಯ ಮುಖ್ಯಮಂತ್ರಿಯಾಗಿದ್ದವ್ರ ಮಗ. ಅವ್ರ ತೆರವಾದಂಥ ಕ್ಷೇತ್ರ. ಭಾಳ ಚರ್ಚೆ ಇದೆ, ನೋಡಬೇಕು ಏನೇನಾಗುತ್ತೆ ಅಂತ. ಸರ್, ಮಿನಿಸ್ಟರ್ ಜಮೀರ್ ಅವರು ಸ್ಟೇಟ್ಮೆಂಟ್ ಏನೋ ನಿಮಗೆ ಮಾರ್ಕ್ ಆಗುತ್ತೆ ಹಾಗೆ ಅಂತ ನನಗೆ ಗೊತ್ತಿಲ್ಲಪ್ಪ ಏನು ಸ್ಟೇಟ್ಮೆಂಟು ಯಾವ ಥರ ಅಂತೇಳಿ. ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ನನ್ನ ಚುನಾವಣೆ ಯಾರೋ ಸ್ಟೇಟ್ಮೆಂಟ್ ಮಾಡೋದು, ಇನ್ಯಾರೋ ಅದಕ್ಕೆ ಉತ್ತರ ಕೊಡೋದಕ್ಕಿಂತ ಇದು 2 ವ್ಯಕ್ತಿಗಳು ಮತ್ತು 2 ವಿಚಾರಗಳು ಇಟ್ಕೊಂಡ್ರಂಥ ಚುನಾವಣೆ. ಬೇರೆ ಬೇರೆ ಯಾರ್ಯಾರೋ ಸ್ಟೇಟ್ಮೆಂಟ್ಗೆಲ್ಲ ನಾನೇನು ಅರ್ಥ ಕಲ್ಪಿಸೋದಿಲ್ಲ. ನೇರವಾಗಿ ನನ್ನ ವರ್ಚಸ್ಸು, ನನ್ನ ಸಾರ್ವಜನಿಕ ಬದುಕು ಮತ್ತು ನಮ್ಮ ಸರ್ಕಾರ, ಕಾಂಗ್ರೆಸ್ ಪಕ್ಷ ಜೊತೆಗೆ ವಿರೋಧಿಗಳು, ಇದರ ನಡುವೆ ನಡೀತಕ್ಕಂಥ ಚುನಾವಣೆ. ರಾಜ್ಯ ರಾಜಕೀಯಕ್ಕೆ ಮುನ್ನುಡಿ ಬರೆಯುವಂತಹ ಚುನಾವಣೆ ಇದಾಗುತ್ತಾ? ಏನು ಭಾಳ ಬದಲಾವಣೆ ಆಗ್ಬಿಡುತ್ತೆ ಅಂತ ಏನು ನಾನು ನಿರೀಕ್ಷೆ ಮಾಡೋದಿಲ್ಲ. ಆದರೆ ಸರ್ಕಾರಕ್ಕೆ ಇದೊಂದು, ಈ ಉಪಚುನಾವಣೆ ಒಂದು ಅಧಿಕೃತ ಮುದ್ರೆ ಹೊತ್ತಾಗೆ. ಏನು ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳಿದೆ ಅವು ಜನಸಾಮಾನ್ಯರಿಗೆ ತಲುಪ್ತಾ ಇವೆ ಅನ್ನೋದು ದೃಢೀಕರಣ ಆಗಬೇಕಾದ್ರೆ ಈ ಚುನಾವಣೆ ಫಲಿತಾಂಶ ಸರ್ಕಾರದ ಪರ ಬರಬೇಕು, ಕಾಂಗ್ರೆಸ್ ಪರ ಬರಬೇಕು. ನನ್ನ ಪರ ಬಂದಾಗ ನಿಜವಾಗ್ಲೂ ಜನಸಾಮಾನ್ಯರಿಗೆ ಸರ್ಕಾರ ಯೋಜನೆಗಳು, ಸರ್ಕಾರ ಕಳೆದ 1 ವರ್ಷಗಳಿಂದ ಸರಿಯಾಗಿ ಆಡಳಿತ ನಡೀತಾ ಇದೆ ಅನ್ನೋದು ರುಜುವಾತಾಗುತ್ತೆ. ಧನ್ಯವಾದಗಳು. मैडम को जगह नहीं, इतना ही जगह मिलेगा आपको, अंदर नहीं जाना है, बाहर जाओ. ಬನ್ನಿ, ಹೊರಗಡೆ ಬಂದ್ಬಿಡಿ. ಬನ್ನಿ ಸರ್, ಅಲ್ಲಿ ಮತ್ತೆ CCTV ರೆಕಾರ್ಡ್ ಆಗುತ್ತೆ. ಬನ್ನಿ ಸೈಡ್ ಬನ್ನಿ ಸರ್. ಏನ್ ಮಧ್ಯಕ್ಕೆ ಬಂದ್ಬಿಟ್ಟು ನೀವು ಜಾಸ್ತಿ ಒಳಗಡೆ ಹೋಗ್ಬೇಡಿ ಸರ್, ದಯಮಾಡಿ. ಇಲ್ಲ ರಾಮಕೃಷ್ಣ ಬ್ರದರ್ ಮುಂದೆ ಕ್ಯಾಮ್ರಾ ಡೌನ್ ಮಾಡೋ. ನನ್ಗೆ ನೀನ್ ನೋಡಪ್ಪ ಕರೆಕ್ಟಾಗಿ. ನೀವು LCD ಕಾಣಿಸಿಲ್ಲ ಅಂದ್ರೆ ನನ್ನ ಕ್ಯಾಮ್ರಾ ಮುಂದೆ ಇಟ್ರೆ ಕಾಂಗ್ರೆಸ್ ಮುಖಂಡ ಅಜಂಪೀರ್ ಖಾದ್ರಿ ಅವರು ಕೂಡ ವೋಟಿಂಗ್ ಅನ್ನ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಅಂದು ಬಂಡಾಯ, ಇಂದು ಕೂಲ್ ಮತದಾನ. ಮತ ಚಲಾಯಿಸಿದ ಕಾಂಗ್ರೆಸ್ ಮುಖಂಡ ಅಜಂಪೀರ್ ಖಾದ್ರಿ ಹುಲಗೂರು ಸರ್ಕಾರಿ ಬಾಲಕರ ಪ್ರಾಥಮಿಕ ಶಾಲೆಯಲ್ಲಿ ತಮ್ಮ ವೋಟಿಂಗ್ ಅನ್ನ ಮಾಡಿದ್ದಾರೆ.
ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕಿನ ಹುಲಗೂರು ಗ್ರಾಮದಲ್ಲಿ ತಮ್ಮ ಮತವನ್ನ ಚಲಾಯಿಸಿರುವಂತದ್ದು. ಕಾಂಗ್ರೆಸ್ನಿಂದ ಬಂಡಾಯ ಸ್ಪರ್ಧೆಗೆ ಮುಂದಾಗಿದ್ದ ಖಾದ್ರಿ ಬಳಿಕ ಅಜಂಪೀರ್ ಖಾದ್ರಿ ಮನವೊಲಿಸಿದ ಕೈ ನಾಯಕರು. ಅಂದು ಬಂಡಾಯ, ಇಂದು ಕೂಲ್ ಆಗಿ ಮತದಾನವನ್ನ ಮಾಡಿರುವಂತದ್ದು. ಮತ ಚಲಾಯಿಸಿದ ಕಾಂಗ್ರೆಸ್ ಮುಖಂಡ ಅಜಂಪೀರ್ ಹುಲಗೂರು ಸರ್ಕಾರಿ ಬಾಲಕರ ಪ್ರಾಥಮಿಕ ಶಾಲೆಯಲ್ಲಿ ತಮ್ಮ ವೋಟಿಂಗ್ ಅನ್ನ ಮಾಡಿರುವಂತದ್ದು. ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕಿನ ಹುಲಗೂರು ಗ್ರಾಮದಲ್ಲಿ ಕಾಂಗ್ರೆಸ್ನಿಂದ ಬಂಡಾಯ ಸ್ಪರ್ಧೆಗೆ ಮುಂದಾಗಿರುವಂತಹ ಖಾದ್ರಿ ಬಳಿಕ ಅಜಂಪೀರ್ ಖಾದ್ರಿ ಅವರನ್ನ ಮನವೊಲಿಸಿದ್ರು ಕೈ ನಾಯಕರು. ಅಂದು ಒಂದು ರೀತಿಯಲ್ಲಿ ಬಂಡಾಯ, ಇಂದು ಜಾಲಿಯಾಗಿ ತಮ್ಮ ಮತವನ್ನ ನೀಡಿರುವಂತದ್ದು. ಹುಲಗೂರು ಸರ್ಕಾರಿ ಬಾಲಕರ ಪ್ರಾಥಮಿಕ ಶಾಲೆಯಲ್ಲಿ ಮತವನ್ನ ಚಲಾಯಿಸಿದ ಕಾಂಗ್ರೆಸ್ ಮುಖಂಡ ಅಜಂಪೀರ್ ಖಾದ್ರಿ. ಕಾಂಗ್ರೆಸ್ನಿಂದ ಬಂಡಾಯ ಸ್ಪರ್ಧೆಗೆ ಮುಂದಾಗಿದ್ದ ಖಾದ್ರಿಯನ್ನ ಮನವೊಲಿಸಿ ತಣ್ಣಗಾಗಿಸಿದ್ದ ಕಾಂಗ್ರೆಸ್ ನಾಯಕರು ಇದೀಗ ಕೂಲಿಂಗ್ ಗ್ಲಾಸ್ ಹಾಕೊಂಡು ಜಾಲಿ ಮತದಾನವನ್ನ ಖಾದ್ರಿ ಅವರು ಮಾಡಿರುವಂತದ್ದು. ಕಾದ್ರಿ ಸರ್ ಸ್ವಲ್ಪ ಒಳಗೆ ಸರ್ ಒಂದು 2 ನಿಮಿಷ ರೈಟ್ ಮೇಲೆ. ಗುಡ್. ಹಿಂದೆ ಬಾ ಅಪ್ಪಿ, ಅಪ್ಪಿ ಹಿಂದೆ ಬಾ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಈಡನ್ ನ್ಯೂಸ್. ನಿಮ್ಮೊಂದಿಗೆ ನಾವಿದ್ದೇವೆ.